ನಾನು ಕರು ಹಾಕಿದಾಗ ಹೈಯೆಸ್ಟ್ 38 ಲೀಟರ್ಸ್ ಕೊಟ್ಟಿದೆ ಸರ್. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 26 ಲೀಟರ್ ಕೊಡ್ತು. ಡೈರಿ ಫಾರ್ಮಿಂಗ್ ಮಾಡಿದ್ರೆ ಓಪನ್ ಬಾರ್ನ್ ಸಿಸ್ಟಮ್ ಅಂತ ಆಚೆ ಬಿಟ್ಬಿಡ್ಬೇಕು ಓಪನ್ ಆಗಿ. ಅದು ಹೆಲ್ತ್ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಆಲ್ಸೋ ಇಂಪ್ರೂವ್ ಆಗುತ್ತೆ. KMF ಡೈರಿಗೆ ಕೊಡ್ತಾ ಇದೀವಿ. ಮೋರ್ ದನ್ 3.5 ಫ್ಯಾಟ್ ಬರುತ್ತೆ. 4 ಪಾಯಿಂಟ್ ನನಗೆ 36 rupees ಪರ್ ಲೀಟರ್, ಅಪಾರ್ಟ್ ಫ್ರಮ್ 7 rupees. ಆಲ್ಮೋಸ್ಟ್ 42 rupees ಪರ್ ಲೀಟರ್ ಸಿಗುತ್ತೆ. ಫರ್ ಡೇ 200 ಲೀಟರ್ಸ್ ಕ್ಯಾಲ್ಕುಲೇಷನ್ ಮಾಡಿ, ಪರ್ ಡೇ 3,500 4,000 rupees ಲಾಭ ಇದೆ ನನಗೆ. ಲೇಬರ್ಸ್ ಖರ್ಚು ತೆಗೆದ್ರೆ 1,000 rupees ಉಳಿಬಹುದು. ಈಗ ನಾವು ಸ್ವಂತ ಉದ್ಯೋಗ ಅಂತ ಮಾಡುವಾಗ ನನ್ನ ಲೇಬರ್ಸ್ ತೆಗಿಬೇಕಲ್ವ. ನಮ್ಮ ತೋಟಕ್ಕೆ ನಂದೊಂದು 3 ಎಕರೆ ಜಾಗ ಇದೆ. 3 ಎಕರೆಗೆ ಗೊಬ್ಬರ ಹಾಕೊಂಡು ನಾನು ಗೊಬ್ಬರನೂ ಸ್ವಲ್ಪ ಸೇಲ್ ಮಾಡ್ತೀನಿ. ಆಲ್ಮೋಸ್ಟ್ 6 ಮಂತ್ಗೆ 1.5 lakh ಗೊಬ್ಬರ ಸೇಲ್ ಆಗುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಇನ್ನೂ ಹಲ್ಲೇ ಹಾಕಿಲ್ಲ, ಯಂಗ್ ಏಜ್ ಅದು. 22 ಲೀಟರ್ಸ್ ಪರ್ ಡೇ ಕೊಡ್ತಾ ಇದೆ. ಅಪ್ ಟು 11 to 12 ಲ್ಯಾಕ್ಟೇಷನ್ ವರ್ಗು ಕರಿತಾವ, ಏನ್ ತೊಂದರೆ ಇಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕು. ಕರು ಹುಟ್ಟಿ ಹಾಲು ಕೊಡ್ತೀವಿ, 6 ಲೀಟರ್ಸ್ ಕೊಡಲೇಬೇಕು ಅಪ್ ಟು 2 months ವರ್ಗು. ಜೊತೆ ಕಾಫ್ ಸ್ಟಾರ್ಟರ್ ಅಂತ ಫೀಡ್ ಇದೆ, ಆ ಫೀಡ್ ಕೊಡ್ತೀವಿ. 3 month ಆದ್ಮೇಲೆ ಡಿವಾರ್ಮಿಂಗ್ ಮಾಡಿ ಕಾಫ್ ಗ್ರೋಯರ್ ಅಂತ ಬರುತ್ತೆ. ಲ್ಯಾಕ್ಟೇಷನ್ ಇದುವರೆಗೂ ಕಾಫ್ ಗ್ರೋಯರೇ ಕೊಟ್ಕೊಂಡು ಬರ್ತೀವಿ.